SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಹೇಳ್ತಿದ್ದೀನಲ್ಲ ಸರ್, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಏನು ಸರ್? ಸರ್ಪ್ರೈಸ್ಗಳು ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಎಲ್ಲರೂ ಇಷ್ಟ ಆಗಿದ್ದಾರೆ ಸರ್, ಎಲ್ಲರೂ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇನ್ನೊಂದೇನೆಂದರೆ ನನ್ನ ಮಗಳು ಕೂಡ ಇದ್ರಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾಳೆ. ಸರ್ಪ್ರೈಸು ಚೆನ್ನಾಗಿದೆ. ಸೊ ತುಂಬ ಆ ಥರ ಏನಿಲ್ಲ ಸರ್, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಇದೇ ತರ ಬರ್ತಾ ಇರಲಿ ನಿಮ್ಮ ಒಂದು ಡೈರೆಕ್ಷನ್ ಅಲ್ಲಿ ಫಿಲಮ್ಗಳು. ಸೂಪರ್. ಡಿ ಬಾಸ್ಗೆ ಒಂದು ಪಿಕ್ಚರ್ ಮಾಡಲೇಬೇಕು ನೀವು. ಸೂಪರ್ 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 ಡೈರೆಕ್ಷನ್, ಸೂಪರ್, ಎಲ್ಲ ಸೂಪರ್. ಬ್ಲಾಕ್ ಬಸ್ಟರ್ ಆಗಲೇಬೇಕು ಫಿಲಮ್ ಇದು. ಓವರ್ ಆಲ್ ಎಲ್ಲ ಫಿಲಮು ಫುಲ್ ಇಷ್ಟ. ಡೈರೆಕ್ಷನ್ ಇಂದ ಹಿಡಿದು ಸಾಂಗ್ಸು, ಕೊರಿಯೋಗ್ರಾಫರ್ ಆಗಲಿ, ಡೈರೆಕ್ಷನ್, ಲಿರಿಕ್ಸ್ ಆಗಲಿ ಎಲ್ಲನೂ ಚೆನ್ನಾಗಿದೆ. ಎಲ್ಲ ಸೂಪರ್. ನಮ್ಮ ರಾಗಿ ಬಾಯ್ ಅಂತೂ ಸೂಪರ್ ಆಗಿ ಮಾಡಿದ್ದಾರೆ. ಸಾಧು ಕೋಕಿಲ ಅವರು ಸಾಕಾಗಿದೆ ಎಂಟರ್ಟೈನ್ಮೆಂಟ್. ಅಯೋಗ್ಯ 1, 2 ಎರಡೂ ಚೆನ್ನಾಗಿದೆ ಸರ್, ಯಾವುದ್ರಲ್ಲೂ ಏನಂತ ಇದಿಲ್ಲ. ಸೂಪರ್ ಆಗಿ ಚೆನ್ನಾಗಿದೆ. ಥ್ಯಾಂಕ್ ಯು. ಅವ್ರು ಹೇಳ್ದಂಗೆ ಪಾರ್ಟ್ 1 ಪಾರ್ಟ್ 2ಗೆ ಸೀಕ್ವಲ್ಗೆ ಎಳ್ಕೊಂಬಂದಿರಲ್ಲ, ಪಾರ್ಟ್ 3 ಸೀಕ್ವಲ್ ಎಳ್ಕೊಂಡು ಹೋಗ್ದಂಗೆ ಪಾರ್ಟ್ 4 ಗಂಟೆ ಹೋಗ್ಲಿ ನಾನು ಕೇಳ್ಕೊತೀನಿ ಅಷ್ಟೇ. ಯಾಕಂದರೆ ಎಲ್ರಿಗೂ ಮನ ರಂಜಿಸ್ಬೇಕಂತ ಕೇಳ್ಕೊತೀನಿ. ಈ ಫಿಲಮಲ್ಲಿ ಹೇಳ್ಬೇಕಂದ್ರೆ ಪಾರ್ಟ್ 1ಗಿಂತ ಪಾರ್ಟ್ 2 ತುಂಬ ಇಷ್ಟ. ಯಾರಿಲ್ಲ, ಭಾಗ್ಯರಾಜು ಅಷ್ಟೇ. ಸರ್ ಸೂಪರ್ ಆಗಿತ್ತು. ಇವಾಗ ಬರ್ತಿರೋ ಮೂವೀಸಲ್ಲಿ ಕಾಮಿಡಿ ಅನ್ನೋದೇ ಕಳ್ಕೊಂಡ್ಬಿಟ್ಟಿದ್ದೀವಿ. ಇವಾಗ ಬರ್ತಿರೋ ಯಾವ ಮೂವೀಸಲ್ಲೂ ಕಾಮಿಡಿ ಅನ್ನೋದೇ ಇರಲ್ಲ. ಸೊ ಈ ಮೂವಿಯಲ್ಲಿ ಕಾಮಿಡಿ ವಿತ್ ಆ್ಯಕ್ಷನ್ನು ವಿತ್ ಎಮೋಷನ್ನು ಪ್ರತಿಯೊಂದು ಇದೆ. ಪ್ರತಿಯೊಬ್ಬರಿಗೂ ಮಸ್ಟ್ ವಾಚ್ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಸರ್, ಅಷ್ಟೇ. ಥ್ಯಾಂಕ್ ಯು ಎಲ್ಲರಿಗೂ. ಸರ್ ಸಾಧು ಸರ್ದು ಇಷ್ಟ ಆಯಿತು, ಮತ್ತು ನಮ್ಮ ನೀನಾಸಂ ಸತೀಶ್ ಅವ್ರು ಮಾಡಿರೋ ಕಾಮಿಡಿನೂ ಇಷ್ಟ ಆಯಿತು. ಪ್ರತಿಯೊಂದು ಸೀನ್ಸನ್ನು ನೀಟಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಸೊ ಸೂಪರ್ ಆಗಿದೆ ಸರ್ ಮೂವಿ. ಪ್ರತಿಯೊಬ್ಬರು ಫ್ಯಾಮಿಲಿ ಮೆಂಬರ್ಸು, ಫ್ರೆಂಡ್ಸು ಎಲ್ಲರಿಗೂ ಮಸ್ಟ್ ವಾಚ್ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಥ್ಯಾಂಕ್ ಯು ಸರ್. ಮೂವಿ ಮಸ್ತಾಗಿದೆ, ಒಳ್ಳೆ ಕಾಮಿಡಿ ಇದೆ. ಎಂಟೈರ್ ಮೂವಿ ಪೂರ್ತಿ ಕಾಮಿಡಿನೇ. ಓವರ್ ಹೇಳ್ಬೇಕಂದ್ರೆ ಫುಲ್ ಸ್ಟಾರ್ಟಿಂಗಿಂದ ಎಂಡಿಂಗೂ ಫುಲ್ ಕಾಮಿಡಿ ಇದೆ. ಆಮೇಲೆ ಸರ್ಪ್ರೈಸ್ ಆಗಿ ನಮಗೆ ರವಿಚಂದ್ರನ್ ಅವ್ರ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು. ಅದನ್ನು ಸಾಧು ಕೋಕಿಲ ಆ್ಯಕ್ಟಿಂಗ್ ಮಸ್ತ್ ಇದೆ ಸರ್. ಓವರ್ ಫುಲ್ ಮಸ್ತ್ ಆಗಿದೆ. ಖಂಡಿತವಾಗ್ಲೂ ತುಂಬ ದಿನ ಆದ್ರ ಮೇಲೆ ಅಟ್ ದ ಸೇಮ್ ಟೈಮ್ ನಾನು ಇದರಲ್ಲಿ ಸದಸ್ಯ ಕ್ಯಾರೆಕ್ಟರ್ನ ಮಾಡಿದ್ದೀನಿ. ಸಿದ್ದೇಗೌಡರ ಪರವಾಗಿ ರಚಿತಾರಾಮ್ ಅವ್ರ ಜೊತೆಗೆಲ್ಲ ಸ್ಕ್ರೀನ್ ಶೇರ್ ಮಾಡಿರೋದಂತೂ ನನಗಿನ್ನೂ ಅದ್ಭುತವಾಗಿದೆ. ಸೊ ನಾನು ನಮ್ಮ ಸಿನಿಮಾದ ಬಗ್ಗೆ ಹೇಳೋದಕ್ಕಿಂತಲೂ ನೀವೆಲ್ಲರೂ ಬಂದು ನಮ್ಮ ಸಿನಿಮಾ ನೋಡಿ ಅದ್ರ ಬಗ್ಗೆ ಹೇಳಬೇಕು. ಸತೀಶ್ ಸರ್ ಆಗಿರ್ಬೋದು, ಛಾಯಾಗ್ರಹಣ ವಿಶ್ವಜಿತ್ ಸರ್ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಅದ್ಭುತವಾಗಿ ಬಂದಿದೆ. ನೀವೆಲ್ಲರೂ ನೋಡಿ ನಮ್ಮನ್ನು ಹರಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಸಾರಿ, ರವಿಚಂದ್ರನ್ ಸರ್ ಬಗ್ಗೆ ಮಾತಾಡುವಷ್ಟು ದೊಡ್ಡೋಳಲ್ಲ. ಒನ್ ಥಿಂಗ್, ಅಟ್ ದ ಸೇಮ್ ಟೈಮ್ ನನ್ನ ಉಸಿರು ಅಂತಲೇ ಹೇಳ್ಬೋದು. ಅವರು ಅಷ್ಟು ಪ್ರೀತಿ ಮಾಡುವಂಥ ವ್ಯಕ್ತಿ ಜೊತೆಗೆ ಸ್ಕ್ರೀನ್ ಶೇರ್ ಮಾಡುವಂಥದ್ದು ಸಿಕ್ಕಿರೋದು ನಂಗೆ ಅದ್ಭುತವಾಗಿದೆ. ಆ್ಯಂಡ್ ಅವ್ರು ಹೇಗೆ ತೂಕವಾಗಿ ಎಲ್ಲೆಲ್ಲ ಕಡೆ ಮಾತಾಡ್ತಾರೋ ವ್ಯಕ್ತಿತ್ವನೂ ಕೂಡ ಅಷ್ಟೇ ತೂಕವಾಗಿ ಆ್ಯಂಡ್ ಅಷ್ಟೇ ಅದ್ಭುತವಾಗಿದೆ. ಯಾಕಂದರೆ ನಾವು ಇವಾಗಷ್ಟೇ ಬರ್ತಾ ಇರೋ ಅಂಥ ಆರ್ಟಿಸ್ಟು ಅಂತ ಅವ್ರು ನೋಡ್ತಾ ಇಲ್ಲ, ತುಂಬ ಚೆನ್ನಾಗಿ ನಮ್ಗಳ ಜೊತೆಗಿನ್ನೂ ಮಿಂಗಲ್ ಆಗ್ತಾಯಿದ್ರು. ಹೇಗೆ ಸಪೋರ್ಟಿವ್ ಆಗಿ ಆ್ಯಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ತುಂಬ ಚೆನ್ನಾಗಿ ಅವ್ರು ಹೇಳ್ಕೊಡ್ತಾಯಿದ್ರು. ಎಲ್ಲ ದೊಡ್ಡ ದೊಡ್ಡ ಕಲಾವಿದ್ರ ಜೊತೆಗೆ ನಾವು ಆ್ಯಕ್ಟ್ ಮಾಡಬೇಕಾದ್ರೆ ಹೇಗಿರ್ತಾರೋ, ಹೇಗೆ ಮಾತಾಡ್ತಾರೋ ಅನ್ನೋ ಒಂದು ಭಯ ಇತ್ತು. ಬಟ್ ಅದು ಯಾವ ಥರ ಭಯಗಳಿಲ್ಲದೇ ತುಂಬ ಚೆನ್ನಾಗಿ ಬಂದಿದೆ. ಸೊ ನನ್ನ ಕಡೆಯಿಂದ ನಾನು ಕೇಳ್ಕೊಳ್ಳೋದು ಇಷ್ಟೇ, ಅಯೋಗ್ಯ 2 ತುಂಬ ಚೆನ್ನಾಗಿ ಬಂದಿದೆ. ನೀವೆಲ್ಲರೂ ಬಂದು ಥಿಯೇಟರಲ್ಲಿ ಸಿನಿಮಾ ನೋಡಿ. ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.